ಬುರುಡೆ ಬೆನ್ನತ್ತಿದ ಎಸ್ಐಟಿ ತಂಡ ಜಯಂತ ಮನೆಯಲ್ಲಿ ಮಹಜರು ನಡೆಸಲಾಗಿದೆ. ಜಯಂತ ಮನೆಯಲ್ಲಿ ಶೋಧ ಮತ್ತು ಮಹಜರು ಮುಕ್ತಾಯವಾಗಿದೆ. ಇವತ್ತು ಜಯಂತ ನಿವಾಸಕ್ಕೆ ಎಸ್ಐಟಿ ತಂಡ ಭೇಟಿ ಕೊಟ್ಟಿತ್ತು. ಅಲ್ಲಿ ಶೋಧ ಹಾಗೆ ಮಹಜರು ಮುಕ್ತಾಯವಾಗಿದೆ. ಚಿನ್ನಯ್ಯನನ್ನ ಜಯಂತ ಬಾಡಿಗೆ ನಿವಾಸಕ್ಕೆ ಕರೆತಂದು ಮಹಜರು ನಡೆಸಲಾಯಿತು. ಪೀಣ್ಯದ ಪೈಪ್ಲೈನ್ ರಸ್ತೆಯ ಮಿನಿ ಕಾಲೋನಿಯಲ್ಲಿ ಇರುವ ನಿವಾಸ. ಬುರುಡೆ ಸಂಬಂಧ ಮಾಹಿತಿ ಸಂಗ್ರಹಿಸಿದ ಎಸ್ಐಟಿ ಅಧಿಕಾರಿಗಳು ಆತ ತಂದಂತಹ ಬುರುಡೆ ಏನಿದೆ ಅದು ಎಲ್ಲಿಂದ ತಂದಿದ್ದು, ಎಲ್ಲಿಂದ ಅಗದದ್ದನ್ನ ಅಥವಾ ಅದು ಎಲ್ಲಿ ಸಿಕ್ತು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಯಂತ ನಿವಾಸದಲ್ಲೂ ಕೂಡ ಮಹಜರು ನಡೆಸಲಾಗಿದೆ. ಜಯಂತ ಮನೆಯಲ್ಲಿ ಶೋಧ ಮತ್ತು ಮಹಜರನ್ನು ನಡೆಸಲಾಯಿತು. ಚಿನ್ನಯ್ಯನನ್ನ ಜಯಂತ ಬಾಡಿಗೆ ನಿವಾಸಕ್ಕೆ ಕರೆತಂದು ಅಲ್ಲಿ ಮಹಜರು ನಡೆಸಲಾಯಿತು. ಯಾಕಂದ್ರೆ ಈ ಚಿನ್ನಯ್ಯ ಜಯಂತ ನಿವಾಸದಲ್ಲೂ ಕೂಡ ಇದ್ದ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಆತನ ಮನೆಗೆ ಕರ್ಕೊಂಡು ಬಂದು ಅಲ್ಲಿ ಮಹಜರು ನಡೆಸಲಾಗಿದೆ. ಇದರ ಜೊತೆಗೆ ಶೋಧವನ್ನು ಕೂಡ ನಡೆಸಲಾಗಿದೆ. ಅಂದ್ರೆ ಜಯಂತ ಮನೆಯಲ್ಲಿ ಏನಾದರೂ ಸಿಗುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧವನ್ನು ಕೂಡ ನಡೆಸಲಾಗಿದೆ. ಪೀಣ್ಯದ ಪೈಪ್ಲೈನ್ ರಸ್ತೆಯ ಮಿನಿ ಕಾಲೋನಿಯಲ್ಲಿರುವ ಜಯಂತ ನಿವಾಸ, ಅಲ್ಲಿಗೆ ಇವತ್ತು ಚಿನ್ನಯ್ಯನನ್ನ ಕರ್ಕೊಂಡು ಬರಲಾಗಿತ್ತು. ಅಂದರೆ ಇಲ್ಲಿ ಇವರೆಲ್ಲರೂ ಕೂಡ ಭೇಟಿಯಾಗಿರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈ ಕಾರಣದಿಂದಾಗಿ ಅಲ್ಲಿಗೆ ಕರ್ಕೊಂಡು ಬಂದು ಮಹಜರು ನಡೆಸಲಾಗಿದೆ. ಬುರುಡೆ ಸಂಬಂಧ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂದರೆ ಚಿನ್ನಯ್ಯ ಈತ ಮೊದಲನೇ ಬಾರಿಗೆ ಕೋರ್ಟ್ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ತನ್ನ ಕೈಯಲ್ಲಿ ಒಂದು ಅಸ್ಥಿಪಂಜರವನ್ನು, ಅದರಲ್ಲೂ ಕೂಡ ಒಂದು ಬುರುಡೆಯನ್ನು ಇಟ್ಕೊಂಡು ಬಂದಿರ್ತಾನೆ. ಆ ಬುರುಡೆಯನ್ನೇ ಎಲ್ಲಿಂದ ತಂದ ಈತ, ಆ ಬುರುಡೆ ಎಲ್ಲಿ ಸಿಕ್ತು, ಎಲ್ಲಿ ತೆಗೆದ್ನ, ಅಥವಾ ಎಲ್ಲಾದರೂ ಸಿಕ್ತಾ, ಅಥವಾ ಈತನಿಗೆ ಬೇರೆ ಯಾರಾದರೂ ಕೊಟ್ರ, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ಜಯಂತ ನಿವಾಸಕ್ಕೆ ಈತನನ್ನ ಕರ್ಕೊಂಡು ಬರಲಾಯಿತು, ಮಹಜರು ನಡೆಸಲಾಯಿತು, ಶೋಧವನ್ನು ಕೂಡ ನಡೆಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಎಸ್ಐಟಿಯಿಂದ ಚಿನ್ನಯ್ಯ ಮಹಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲೇ ಇರಿಸಿರುವಂತಹ ಅಧಿಕಾರಿಗಳು ನಾಳೆ ಮತ್ತೆ ಮಹಜರು ಪ್ರಕ್ರಿಯೆ ಪುನರಾರಂಭವಾಗುವಂತಹ ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಮಲ್ಲೇಶ್ವರಂನಲ್ಲಿ ಇರುವ ಜಯಂತ ಇನ್ನೊಂದು ಮನೆ, ನಾಳೆ ಗಿರೀಶ್ ಮಟ್ಟಣ್ಣನವರ ಮನೆಯಲ್ಲೂ ಕೂಡ ಮಹಜರಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಈ ಚಿನ್ನಯ್ಯ ಎಲ್ಲೆಲ್ಲಿದ್ದ, ಯಾರ್ಯಾರ ಮನೆಗೆ ಹೋಗಿದ್ದ, ಎಲ್ಲೆಲ್ಲಿ ಉಳ್ಕೊಂಡಿದ್ದ, ಎಲ್ಲ ಕಡೆ ಮಹಜರು ನಡೆಸಲಾಗತ್ತೆ. ಯಾಕೆ ಅಂತಂದ್ರೆ ಈತ ತಂದಂತಹ ಬುರುಡೆ ಏನಿದೆ ಆ ಬುರುಡೆ ಎಲ್ಲಿ ಸಿಕ್ತು, ಈತನ ಕೈಗೆ ಯಾರಾದರೂ ಕೊಟ್ರ ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ನಾಳೆ ಕೂಡ ವಿಚಾರಣೆ ಇದೆ, ಶೋಧ ನಡೆಸಲಾಗುತ್ತೆ. ಈ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಎಸ್ಐಟಿಯಿಂದ ಚಿನ್ನಯ್ಯ ಮಹಜರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿಯೇ ಆತನನ್ನು ಇರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಗಮನಿಸ್ತಾ ಇದ್ದೀವಿ, ಚಿನ್ನಯ್ಯನನ್ನ ಇವತ್ತು ಹಲವಾರು ಕಡೆ ಕರ್ಕೊಂಡೋಗಿ ಮಹಜರು ನಡೆಸಲಾಗಿರುವಂಥದ್ದು. ಎಲ್ಲೆಲ್ಲ ಇವತ್ತು ಮಹಜರು ನಡೆಸಲಾಯಿತು, ಜೊತೆಗೆ ನಾಳೆ ಎಲ್ಲೆಲ್ಲ ಮಹಜರು ನಡೆಸಲಾಗುತ್ತೆ, ಏನಾದರೂ ಶೋಧ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದೆಯಾ, ಹೇಗೆ? ಶಮಂತ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಬಂಧಿಸಿದಂತಹ ಎಸ್ಐಟಿ ಅಧಿಕಾರಿಗಳು ಆತ ಎಲ್ಲಿಂದ ಬುರುಡೆಯನ್ನ ತಂದಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಸಂಗ್ರಹಿಸ ಮಾಡೋಕೆ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಈ ತನಿಖೆಯ ಭಾಗವಾಗಿ ಇಂದು ಆತನನ್ನ ಧರ್ಮಸ್ಥಳದಿಂದ ಬೆಂಗಳೂರಿಗೆ ನೇರವಾಗಿ ಕರೆದುಕೊಂಡು ಬಂದಂತಹ ಎಸ್ಐಟಿ ಅಧಿಕಾರಿಗಳು ಇವರಿಗೆ ಆಶ್ರಯ, ಅಂದ್ರೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದಂತಹ ಮತ್ತು ಚಿನ್ನಯ್ಯ ಮೊದಲು ಭೇಟಿ ಮಾಡಿ ಬುರುಡೆ ವಿಚಾರದ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದಂತಹ ಜಯಂತ್ ಮನೆಯಲ್ಲಿ ಮೊದಲಿಗೆ ಈಗ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿರುವಂತದ್ದು. ತನಿಖೆಯ ಭಾಗವಾಗಿ ಮಹಜರು ಪ್ರಕ್ರಿಯೆ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನೇ ನೇರವಾಗಿ ಆ ಮನೆಗೆ ಕರ್ಕೊಂಡು ಹೋಗಿ ಆತ ಯಾವಾಗ ಭೇಟಿ ಮಾಡಿದ್ದು, ಮತ್ತೆ ಆತ ಇಲ್ಲಿ ಬುರುಡೆಯನ್ನ ಇಟ್ಟಿದ್ದ, ಮತ್ತೆ ಅಲ್ಲೇನ, ಮತ್ತೆ ಇನ್ಯಾವುದಾದ್ರು ಮಾಹಿತಿಗಳು ಸಿಗ್ಬೋದ ಜಯಂತ್ ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಸುಮಾರು 8 ರಿಂದ 9 ಗಂಟೆಗಳ ಕಾಲ ಜಯಂತ್ ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನ ನಡೆಸಿ ಅಲ್ಲಿ ಸಿಕ್ಕಂತ ಕೆಲವು ವಸ್ತುಗಳನ್ನ ಸಂಗ್ರಹಿಸಿಕೊಂಡು, ಕೆಲವು ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಚಿನ್ನಯ್ಯನನ್ನ ಬೆಂಗಳೂರಿನಲ್ಲಿ ಇರುವಂತಹ ಸಿಐಡಿ ಆಫೀಸ್, ಅಂದ್ರೆ ಇಲ್ಲಿನ ಸಿಐಡಿ ಆಫೀಸ್ಗೆ ಕರೆದುಕೊಂಡು ಬಂದು ಆತನಲ್ಲಿ ಇರಿಸಿದ್ದಾರೆ. ಅಂದ್ರೆ ಇವತ್ತು ರಾತ್ರಿ ಇಲ್ಲೇ ರೆಸ್ಟ್ ಮಾಡಕ್ಕೆ ಆತನಿಗೆ ಅವಕಾಶ ನೀಡ್ತಾರೆ. ಬೆಳಿಗ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ಇನ್ನಿತರರ ಮನೆ, ಅಂದ್ರೆ ಈಗ ಜಯಂತ್ ಅವ್ರ ಮನೆ ಒಂದು ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಮುಗಿದಿದ್ದು, ನಾಳೆ ಮಲ್ಲೇಶ್ವರಂನಲ್ಲಿರುವಂತಹ ಇನ್ನೊಂದು ಮನೆ ಮತ್ತು ಗಿರೀಶ್ ಮಠನ್ ಅವರಿಗೆ ಸೇರಿದ ಒಂದು ಅಪಾರ್ಟ್ಮೆಂಟ್, ಅಂದ್ರೆ ಈ ಮನೆಗಳಲ್ಲೂ ಸಹ ಚಿನ್ನಯ್ಯ ಬಂದಿದ್ದ, ಅಲ್ಲೂ ಸಹ ಇವ್ರಿಗೆ ಈ ಒಂದು
ಬುರುಡೆಗೆ ಸಂಬಂಧಪಟ್ಟಂತೆ ಮತ್ತು ಆತ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆಯೂ ಸಹ ಈ ಎರಡೂ ಮನೆಯಲ್ಲೂ ಸಹ ಮಜಾರು ಪ್ರಕ್ರಿಯೆ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಇಲ್ಲೇ ಉಳ್ಕೊಂಡಿರುವಂತಹ SIT ಅಧಿಕಾರಿಗಳು ಬೆಳಿಗ್ಗೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಮತ್ತೆ ಮಜಾರು ಪ್ರಕ್ರಿಯೆ ಪ್ರಾರಂಭ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಶಮಂತ. ಎಸ್, ಶೋಧದ ಸಂದರ್ಭದಲ್ಲಿ ಇವತ್ತು ಏನಾದರೂ ಸಿಕ್ಕಿದ್ಯಾ SIT ಅಧಿಕಾರಿಗಳಿಗೆ ಹೇಗೆ ಅಂತ? ಶಮಂತ, ಸುಮಾರು 8 ರಿಂದ 9 ಗಂಟೆಗಳ ಕಾಲ ನಡೆದಂತಹ ಈ ಮಜಾರು ಪ್ರಕ್ರಿಯೆಯಲ್ಲಿ ಚಿನ್ನಯ್ಯ ತನಗೆ ಯಾವಾಗ ಯಾರನ್ನ ಭೇಟಿ ಮಾಡಿದ್ದೆ, ಎಲ್ಲೆಲ್ಲಿ ಭೇಟಿ ಮಾಡಿದ್ದೆ, ಮನೆಯ ಎಲ್ಲಿ ನಾನು ಉಳ್ಕೊಂಡಿದ್ದೆ ಮತ್ತು ಇನ್ನಿತರ ವಿಚಾರಗಳನ್ನ ಸವಿವರಾಗಿ ಹೇಳಿರ್ತಾನೆ. ಹೀಗಾಗಿ ಅಲ್ಲಿ ಈತ ತಾನು ಬಟ್ಟೆಗಳನ್ನೇನಾದ್ರು ತಂದಿದ್ರೆ ಅದನ್ನ ಸಂಗ್ರಹಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಬುರುಡೆಗೆ ಸಂಬಂಧಪಟ್ಟಂತೆ ಇನ್ನೊಂದೇನಾದ್ರು ಆತ ಬೇರೆ ಏನಾದ್ರು ವಸ್ತುಗಳನ್ನ ತಮಿಳುನಾಡಿನ ತಂದಿದ್ರೆ ಅದನ್ನ ವಶಪಡಿಸ್ಕೊಳ್ಳುವಂಥದ್ದು. ಅಂದ್ರೆ ಈಗ ಆತ ಏನೇನೆಲ್ಲ ಆತ ತಿಳಿಸಿದ್ದ ಅದನ್ನ ಏನೇನೆಲ್ಲ ವಶಪಡಿಸ್ಕೊಂಡದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಇವರೆಲ್ಲರಿಗೂ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಘಟನೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳು ಅಥವಾ ವಸ್ತುಗಳೇನಿದೆ ಎಲ್ಲವನ್ನೂ ಈಗ SIT ಅಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಇದ್ರ ಬಗ್ಗೆ ನಾಳೆಯೂ ಸಹ ಕಂಪ್ಲೀಟ್ ಆಗಿ ಮಜಾರು ಪ್ರಕ್ರಿಯೆ ಆದ ನಂತರ ಅಲ್ಲೂ ಯಾವ ರೀತಿಯಂತಹ ವಸ್ತುಗಳು ಸಿಗುತ್ತೆ ಇದೆಲ್ಲದರ ಬಗ್ಗೆ ನಾಳೆ ಮಾಹಿತಿ ಸಿಗ್ಬೋದು ಅಂತ ಆಗಿರುವಂತದ್ದು ಶಮಂತ. ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಚಿನ್ನಯ್ಯನನ್ನ ಮಹಜರು ನಡೆಸಲಾಗ್ತಾ ಇದೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಎಲ್ಲೆಲ್ಲಿದ್ದ, ಎಲ್ಲೆಲ್ಲಿ ಓಡಾಡಿದ್ದ, ಯಾರ ಮನೆಗೆ ಹೋಗಿದ್ದ ಅಲ್ಲೆಲ್ಲವೂ ಕೂಡ ಮಹಜರು ನಡೆಸಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇವರ ಮನೆಗಳಿಗೆ ಈತ ಭೇಟಿ ಕೊಟ್ಟಿದ್ದ, ಅಲ್ಲಿ ಏನೆಲ್ಲ ಆಯಿತು, ಯಾರನ್ನೆಲ್ಲ ಭೇಟಿ ಮಾಡಿದ್ದ, ಏನು ಚರ್ಚೆ ಆಯಿತು ಆ ಸಂದರ್ಭದಲ್ಲಿ, ಜೊತೆಗೆ ಆತನ ಕೈಗೆ ಬುರುಡೆ ಕೊಟ್ಟಿದ್ದ ಯಾರು ಅಥವಾ ಈತನೇ ಎಲ್ಲಿಂದನಾದರೂ ಆ ಬುರುಡೆಯನ್ನು ತಂದನ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ.